ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ. ನಾನು ಇಲ್ಲಿ ಕೆರೆಪಾಳ್ಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಈ ರಸ್ತೆಗೆ ನಾವು 2024ರಿಂದನೇ ಪ್ರಯತ್ನ ಪಡ್ತಾ ಇದ್ದೀವಿ. ಈ ರಸ್ತೆ ಗುಂಡಿಗಳು ಬಿದ್ದಿತ್ತು. ಆ ಗುಂಡಿಗಳು ಬಿದ್ದಿದ್ದರಿಂದ ನಾವೇನು ಹೇಳಿದ್ವಿ, ಇದನ್ನು ಡಾಂಬರೀಕರಣ ಮಾಡಿ ಅಂತೇಳಿ 2024ರಲ್ಲೇ ಕಮಿಷನರ್ನ ಭೇಟಿ ಮಾಡಿ ಹೇಳಿದ್ವಿ. ಆಮೇಲೆ ವಲಯ ಕಮಿಷನರ್ಗೂ ಭೇಟಿ ಮಾಡಿ ಹೇಳಿದಾಗ ಅವರು ವಲಯ ಕಮಿಷನರ್ ಅವರು ಆಯಿತು ಇದನ್ನು ಮಾಡಿಕೊಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟು ಅವರು ಕೂಡ ರೈಟಿಂಗಲ್ಲಿ ಮುಂದೆ ಇದನ್ನ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ಇವತ್ತು ಆಗಸ್ಟ್ ಬರ್ತಾ ಇದೆ, ಇಲ್ಲಿವರೆಗೂ ಈ ರಸ್ತೆಯಲ್ಲಿ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಕೇಳಿದ್ರೆ ನಮಗೆ ದುಡ್ಡಿಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಮಾಡಲಿಕ್ಕಿಲ್ಲ. ನೀವು ಅವರು ಕಮಿಷನರ್ ಹೇಳ್ಬೋದು, ಮಿನಿಸ್ಟರ್ ಹೇಳ್ಬೋದು, ಆದರೆ ನಮ್ಮ ಹತ್ರ ಹಣ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆಯಿತು ಸ್ವಾಮಿ, ನೀವು ಡಂಬರೀಕರಣ ಮಾಡಬೇಡಿ, ಅಟ್ಲೀಸ್ಟ್ ಗುಂಡಿಗಳಾದರೂ ಮುಚ್ಚಿ ಅಂದರೆ ಆ ಗುಂಡಿಗಳು ಮುಚ್ಚೋಕ್ಕೂ ನಮ್ಮ ಹತ್ರ ಹಣ ಇಲ್ಲ, ಆ ಗುಂಡಿಗಳು ಮುಚ್ಚೋಕ್ಕೂ ನಮ್ಮ ಹತ್ರ ದುಡ್ಡು ತಂಡ ಹಾಕೋಕ್ಕಾಗಲ್ಲ ಅಂತೇಳಿ ನಮಗೆ ಭಾಳಷ್ಟು ತೊಂದರೆ, 2 ವರ್ಷದಿಂದ ತೊಂದರೆ ಕೊಡ್ತಾನೆ ಇದ್ದಾರೆ. ಈ ರಸ್ತೆಯಲ್ಲಿ ಎಲ್ಲ ಬಿದ್ದು ಕಾಲುಗಳು ಮುರ್ಕೊಂಡು ಕೈಗಳು ಮುರ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಅದಕ್ಕೆ ದಾಖಲೆಗಳು ಸಹಿತ ನಮ್ಮಲ್ಲಿ ನಮ್ಮ ಇದರಲ್ಲಿ ದಾಖಲೆಗಳು ಸಹಿತ ವಿತ್ ಫೋಟೋ ಸಹಿತ ನಾವು ಎಲ್ಲ ದಾಖಲೆ ಮಾಡಿದ್ದೀವಿ. ಈ ದಾಖಲೆ ಸಹಿತ ಕಮಿಷನರ್ಗಳಿಗೆ ಮತ್ತು ಇವರಿಗೆ ವಲಯ ಆಯುಕ್ತರಿಗೆ ಮತ್ತು ಇತರಿಗೆ ಎಲ್ಲರ ಗಮನಕ್ಕೂ ತಗೊಂಡೋಗಿದ್ದೀವಿ. ಆದರೆ ಇಲ್ಲಿವರೆಗೂ ಮಾಡಿಲ್ಲ. ಮೊನ್ನೆ ಕೂಡ ನಾವು ಹೋಗಿ ಮಾತಾಡಿ ಬಂದರೆ, ಮೇಡಮ್ನವರೇ ನೀವು ರೋಡ್ ಮಾಡಬೇಡಿ, ನಾವು ದಯವಿಟ್ಟು ಸಿಇಗೆ ಹೋಗಿದ್ವಿ, ಚೀಫ್ ಇಂಜಿನಿಯರು ಲೇಡಿ ಮೇಡಮ್ ಅವರು, ಅವ್ರ ಹತ್ರ ಹೋಗಿದ್ವಿ. ನೋಡಿ ಮೇಡಮ್, ನೀವು ಏನು ಮಾಡೋಕ್ಕೆ ಹೋಗಬೇಡಿ, ನಮ್ಮ ರಸ್ತೆನ ಬಂದು ಒಂದು ಸಾರಿ ನೀವು ನೋಡ್ಬಿಟ್ಟು ನೀವು ಮುಂದೆ ಮಾಡ್ತೀರೋ ಮಾಡಲ್ಲ ಅಂತ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದೆ. ಆಯಿತು ಸರ್, ನಾನು ಇವಾಗ ಬಂದ್ಬಿಡ್ತೀನಿ, ಒಂದು 10 ನಿಮಿಷ ಬರ್ತೀನಿ. ಅದೇ ಆಮೇಲೆ ಫೋನೇ ತೆಗಿಲಿಲ್ಲ, ಫೋನೇ ಆಫ್ ಮಾಡಿಬಿಟ್ರು. ಇವತ್ತಿನವರೆಗೂ 3 ದಿವಸ ಆಯಿತು, ಫೋನೇ ಮಾಡಲಿಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಇವತ್ತಿನ ದಿವಸ ನಾವು ಇಲ್ಲಿ ಹೋರಾಟ ಮಾಡಬೇಕಾಯಿತು. ಹಾಗಾಗಿ ನೀವು ಮಾಧ್ಯಮದವ್ರು ಬಂದಿದ್ದೀರಿ, ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕವಾಗಿ ಸರ್ಕಾರ ಗಮನಕ್ಕೆ ಹೋಗ್ಬೇಕು. ಇದು ಕಮಿಷನರ್ ಗಮನಕ್ಕೆ ಹೋದ್ರೂ ಕೂಡ ಏನು ಕೆಲಸ ಆಗಲ್ಲ. ದಯಮಾಡಿ ತಮ್ಮಿಂದ ನ್ಯೂಸ್ 1 ಚಾನೆಲ್ ಸರ್ಕಾರ ಗಮನಕ್ಕೆ ಬಂದರೆ ಇದು ಬೇಗ ತಾವು ಇದು ಮಾಡಿಕೊಡ್ಬೇಕು, ನೀವು ಸರ್ಕಾರ ಗಮನಕ್ಕೆ ತಗೊಂಡೋಗ್ಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನಮ್ಮ ನಿವಾಸಿಗಳ ಕೃಷ್ಣಪ್ಪ ಬಡಾವಣೆ, ಕೆರೆಪಾಳ್ಯ ಬಡಾವಣೆ, ಶ್ರೀನಿವಾಸ್ ಬಡಾವಣೆ, ಸುತ್ತಮುತ್ತಲ ಬಡಾವಣೆ ಅವರು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿದ್ರು. ಈಗ ದುಡ್ಡು ಬಂದ ಮೇಲೆ ಏನು ಹೇಳ್ತಾ ಇದ್ದಾರೆ, ನಾವು ಇದು ಕಳಿಸಿದ್ದೀವಿ, ಅಲ್ಲೋಗಿದೆ ಫೈಲ್. ನಮ್ಮ ಮೇಡಮ್ ಪ್ರತಿಯೊಂದು ಎಲ್ಲೆಲ್ಲಿ ಫೈಲ್ ಹೋಗಿದೆ ಅದನ್ನು ತಗೊಂಡು ನಾನು ಯಾವ ಆಫೀಸಲ್ಲಿ ಎಲ್ಲಿದೆ ಫೈಲ್ ಅಂತ ಅಲ್ಲಿಗೆ ಹೋಗ್ತೀನಿ, ಆ ಸಂಬಂಧಪಟ್ಟ ಅಧಿಕಾರಿ ಹತ್ರ ಮಾತಾಡ್ತೀನಿ. ಅವ್ರೇನು ಹೇಳ್ತಾರೆ, ನಾವು ಇನ್ನೊಂದು ಕಡೆ ಕಳಿಸ್ತಾ ಇದ್ದೀವಿ. ಸರಿ, ಅಲ್ಲಿಗೂ ಹೋಗಿದ್ವಿ, ಎಲ್ಲ ಕಡೆ ಹೋಗಿದ್ವಿ. ಈಗೇನು ಹೇಳಿದ್ದಾರೆ, ಟೆಂಡರ್ ಕರೆದಿದ್ದೀವಿ, ನಾವು ಟೆಂಡರ್ ಆಗಬೇಕು ಅಂತ ಹೇಳಿದ್ರು. ಆಯಿತು, ಟೆಂಡರ್ ಕರೀರಿ ಸರ್, ಅದಕ್ಕೂ ನಾವು ಟೈಮ್ ಕೊಟ್ವಿ. ಟೆಂಡರು ಆಯಿತು, ಟೆಂಡರು ಆಗಿದೆ, ಎಲ್ಲನೂ ಆಗಿದೆ. ವರ್ಕ್ ಆರ್ಡರ್ ಕೊಡ್ಬೇಕು. ಅವರು ವರ್ಕ್ ಆರ್ಡರ್ ಕೊಡೋಕ್ಕೆ ಇವತ್ತು ನಾಳೆ ಅಂತ ಸತಾಯಿಸ್ತಿದ್ದಾರೆ. ಅವ್ರಿಗೆ ಏನಂತಂದರೆ ಏನೋ ಸಮಥಿಂಗ್ ಇದೆ ಅದರಲ್ಲಿ. ಈ ವರ್ಕ್ ಆರ್ಡರ್ ಕೊಡದೆ ಹೋದರೆ ಅಲ್ಲಿ ಅವ್ರಿಗೆ ದುಡ್ಡು ಬೇಕು. ಅವ್ರು ಕೆಲಸ ಮಾಡಿಸ್ಕೊಳ್ಳೋಕ್ಕಾಗಿ ಇದನ್ನು ತಡೆ ಮಾಡ್ತಾ ಇದ್ದಾರೆ. ತಡೆ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗಿದೆ, ಇಲ್ಲಿ ಇರ್ತಕ್ಕಂಥ ಜನಗಳ ಸಮಸ್ಯೆ ಆಗಿದೆ. ದಯಮಾಡಿ ತಮ್ಮ ಚಾನಲ್ನಲ್ಲಿ ಇದನ್ನು ಹಾಕ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಾನು ಸುಬ್ರಹ್ಮಣ್ಯ ಅಂತೇಳಿ, ಅಧ್ಯಕ್ಷ. ಮೇಡಮ್, ಇದಾಲೆ 3 years ಇಂದನೂ ಹೀಗೆ ಇದೆ. ಬಟ್ ಇವನ್ ನಾನು ಕೂಡ ಇಲ್ಲೇ ಬಿದ್ದಿದ್ದೀನಿ. ಅದಕ್ಕೆ ನಾನು ಫೋಟೋ ತಗೊಳ್ಳೋದಾಗ್ಲಿ ಇನ್ನೊಂದಿಲ್ಲ. ಇಲ್ಲಿ ಸಾಕ್ಷಿಗೆ ಪೇಂಟ್ ಅಂಗಡಿಯವರು ಮತ್ತೆ ಟೈಲರ್ ಅಂಗಡಿಯವರು ನನಗೆ ನೋಡಿ ಇದೆಲ್ಲ ಟೀತ್ ಹೋಗಿದೆ ಮತ್ತೆ ಲೆಗ್ ಟ್ವಿಸ್ಟ್ ಆಗಿತ್ತು, ಅಲ್ಲಿ ತಗೊಂಡೋಗಿ ನನ್ನ ಕೂರಿಸಿದ್ರು. ಅವರಿಬ್ಬರೇ ಸಾಕ್ಷಿ ಇದ್ದಾರೆ. ಅದಾದ್ಮೇಲೆ ಇಲ್ಲೊಂದು ಸ್ಟಿಚ್ ಹಾಕಿದ್ದಾರೆ, ಇಲ್ಲೊಂದು ಹೋಲಾಗಿದೆ ನನಗೆ, ಆಯ್ತಾ. ಅದು ಅವತ್ತಿನ ದಿನ ಯಾರೂ ಇಲ್ಲ. ನಾವು ಎಷ್ಟೋ ಸಾರಿ ಇಲ್ಲಿಗೆ ಹೇಳಿದ್ವಿ, ಯಾರು ಮನವಿ ಪತ್ರ ಆಗಲಿ ನೋಡಿ, ಅವರು ಸೀನಿಯರ್ ಆಗಿ ಅವರು ಹೋರಾಟ ನಡೆಸ್ತಾ ಇದ್ದಾರೆ. ಈಗ ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಇಲ್ಲಿ ಸುಮಾರು ಜನ, ನನ್ನ ಮನೆ ಇರೋದು ಹಿಂದೆಗಡೆ ರೋಡಲ್ಲೇ, ಸುಮಾರು ಜನ ಬೀಳ್ತಾ ಇದ್ದಾರೆ. ದಿನಕ್ಕೆ ಇಲ್ಲ ಅಂದರೂ 2-3 ಮೆಂಬರ್ಸ್ ಇಲ್ಲಿ ಈ ಪ್ಲೇಸಲ್ಲಿ ಬಿದ್ದಿದ್ದಾರೆ. ಅದಕ್ಕೆ ಎಲ್ಲರೂ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ, ಆಯ್ತಾ. ಆದಷ್ಟು ನಮ್ಮನ್ನ ಮನವಿನ ಸ್ವೀಕರಿಸಿ ಇಲ್ಲಿ ರೋಡ್ ಮಾಡ್ಕೊಡ್ಬೇಕು ಅಷ್ಟೇ ನಾವು ಕೇಳೋದು, ಅಷ್ಟೇ. ಗಿರಿಜಾ ಸರ್, ನಮಸ್ತೆ. ಈ ರಸ್ತೆ ಎಲ್ಲಿ ಹೋಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಈ ಕಡೆ ಕಾಲೇಜಿಗೆ ಸೇರುತ್ತೆ, ಈ ಕಡೆ ಮುಂಭಾಗಕ್ಕೆ ಹೋದ್ರೆ ಆರ್ ನಗರಕ್ಕೆ ಸೇರುತ್ತೆ. ಬೆಳಗಿನ ಜಾವ 9 ಗಂಟೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಸಣ್ಣ ಮಕ್ಕಳು ವಾಹನಗಳು ತೊಗೊಂಡೋಗ್ತಾರೆ. ಮಕ್ಕಳುಗಳು 2-3 ದಿನಕ್ಕೆ ಬಿದ್ದೇ ಬೀಳ್ತಾರೆ, ಕೈಕಾಲು ಮುರ್ಕೋತಾರೆ. ಮಕ್ಕಳು ಬೆಳಗ್ಗೆ ಶಾಲೆ ಹೋಗೋ ಟೈಮಲ್ಲಿ ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಈ ರೋಡಿಂದ. ಸೊ ಇದು ಇತ್ತೀಚೆಗೆ ಆಗ್ತಾ ಇಲ್ಲ, 1 ವರ್ಷ 2 ವರ್ಷ ಇಲ್ಲ, ಹೆಚ್ಚು ಕಮ್ಮಿ 3 ವರ್ಷದಿಂದ ಇದೇ ಸಮಸ್ಯೆ. ನಾವು ರೋಡ್ ರೆಡಿ ಮಾಡಿಸ್ಕೊಡಿ ಅಂತ ಕೇಳ್ತಾ ಇಲ್ಲ, ತ್ಯಾಪೆ ಗುಂಡಿನ ಮುಚ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಷ್ಟೇ ನಮ್ಮದು ರಿಕ್ವೆಸ್ಟ್. ಆದ್ರೆ ಕೇಳ್ತಾರೆ, ಸದ್ಯಕ್ಕೆ ಆಗಿಲ್ಲ ಸರ್. ಒಂದಿನ ರೋಡಕ್ಕೆ ಹೋದ್ರೆ 2-3 ಅಂತ ಖಂಡಿತವಾಗಿ ಬಿದ್ದೇ ಬೀಳ್ತಾರೆ. ಮೇಡಮ್, ಇದೊಂದು ಸುಮಾರು ತಾರ್ ಹಾಕಿ ಅವರು ಒಂದು 7-8-9 ವರ್ಷ ಆಗಿದೆ. ಇವಾಗ ಇದು ಹಾಳಾಗಿ ಒಂದು 4-5 ವರ್ಷದಿಂದ ಈ ಥರ ಬಿದ್ದು ಜನ ಹೋಗ್ತದೆ. ನಮ್ದು ಇದೇ ಮನೆ ಪಕ್ಕದಲ್ಲೇ ಇರೋದು, ನಾವು ಡೈಲಿ ನೋಡ್ತಾನೆ ಇರ್ತೀವಿ. ಪ್ರತಿ ದಿವಸ ಬೀಳೋದು ಹೇಳೋದು, ಅದನ್ನ ಎತ್ಕಳಿಸೋದು ಇದನ್ನ ಮಾಡ್ತೀವಿ. ಈಗ ದೊಡ್ಡವರು ಇವರೆಲ್ಲ ಹೋರಾಟ ಮಾಡಿದ್ದಾರೆ, ಆದರೆ ಯಾರೂ ರೆಸ್ಪಾನ್ಸ್ ತಗೋತಾ ಇಲ್ಲ.
ಅದಕ್ಕೆ ಇದು ಯಾವುದೇ ನಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ, ಪ್ರತಿಯೊಂದು ಟ್ಯಾಕ್ಸು ಅದು ಇದೆಲ್ಲ ಮಾಡ್ತಾ ತಿಂದ್ಕೋತಾ ಇದ್ದಾರೆ ಅಷ್ಟೇ. ರಸ್ತೆ ಉದ್ಧಾರ ಮಾಡ್ತಾ ಇಲ್ಲ. ನಮ್ಗೆ ಏನು ಬೇಕು? ಬೀದಿ ದೀಪ ಬೇಕು, ರಸ್ತೆ ಬೇಕು, ಎರಡು ಬಿಟ್ಟರೆ ಇನ್ನೇನು ಕೇಳ್ತಾ ಇದೆ? ಕುಡಿಯೋ ನೀರು, ಮೂರು ಅಷ್ಟೇ. ಇದು ಕೊಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಮ್ಮ ಹತ್ರ ತಗೊಂಡು ನಮಗೆ ಕೊಡಕ್ಕೆ ಆಗ್ತಾ ಇಲ್ಲ. ಈ ಥರ ಇದು ಸಿದ್ದರಾಜು ಅಂತ ಇದೇ ಏರಿಯಾದವ್ರು ನಾವು. ಈ ರೋಡು 7 ವರ್ಷದಿಂದ ಎಷ್ಟು ಜನ ಕಾಲು ಮುರ್ಕೋತಾ ಇದ್ದರು, ಎಷ್ಟು ಜನ ಏನು ಮಾಡಿಕೊಟ್ರು ಸ್ವಾಮಿ. ಮಿನಿಸ್ಟ್ರುಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಾರು ಕೂಡ ಈ ನಮ್ಮ ಕೃಷ್ಣಪ್ಪ ಲೌಟು ರೋಡ್ಗೆ ಯಾರು ಗತಿನೇ ಇಲ್ಲ. ಏನು ಸ್ವಾಮಿ, ಓಟ್ ಮಾತ್ರ ಕೇಳೋಕೆ ಅಲ್ಲೂ ಬಂದ್ಬಿಡ್ತಾರೆ, ಇಲ್ಲೂ ಬಂದ್ಬಿಡ್ತಾರೆ, ನಾವು ಮಾಡಿಸ್ಕೊಟ್ಬಿಡ್ತೀವಿ ಅಂತಾರೆ. 7 ವರ್ಷ ಆಯಿತು, ಯಾರು ಕೂಡ ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಕೈ ಮುಗಿತೀವಿ, ಒಂದು ಸ್ವಲ್ಪ ರೋಡ ನೀವು ಮಾಡಿಸ್ಕೊಡಿ ಸರ್. ಭೋಜಪ್ಪ. ಫಸ್ಟು ಆ ಕಡೆ ಈ ಕಡೆ ಸೈಡು ಮೋರಿಗಳಾಗಬೇಕು. ಮೋರಿಗಳಾದಮೇಲೆ ರೋಡ್ ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಮೋರಿಗಳು ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರೋಡು ಚೆನ್ನಾಗಿ ಇರೋದಿಲ್ಲ. ನೀರೆಲ್ಲ ರೋಡೆಲ್ಲ ಬಿದ್ದೋಗೋ ದೇಶದಿಂದ ಏನೂ ಉಳಿಯಲ್ಲ. ಆ ಕಡೆ ಈ ಕಡೆ ಮೋರಿಗಳಾಗಬೇಕು, ಅನಂತರ ರೋಡ್ ಮಾಡಬೇಕು, ಚೆನ್ನಾಗಿರ್ತದೆ. ಬಸ್ಸೇ ಓಡ